ಸದ್ಯದಲ್ಲಿ ಸ್ವಲ್ಪ ಅರವಿಂದಣ್ಣಂದರು ಬಿಜೆಪಿಗೆ ಲಕ್ಷ್ಮಣ ಸವದಿಯವರು ಸದ್ಯದಲ್ಲಿ ಬರಲಿದ್ದಾರೆ. ಈ ಮುಂದೆ ಈಗ ನೀವು ನೋಡ್ರಿ, ನಾನು ಮಾಧ್ಯಮದಲ್ಲೇ ಗಮನಿಸಿದ್ದೀನಿ, ಯಾವುದೇ ಒಂದು ರಾಷ್ಟ್ರೀಯ ಪಕ್ಷ ಯಾರೇ ಒಬ್ಬ ವ್ಯಕ್ತಿಯಾಗಲಿ ಅನಿವಾರ್ಯ ಯಾರಿಗೂ ಅಲ್ಲ. ಇದು ಒಳ್ಳೆಯದು. ಇದು ಎಲ್ಲವನ್ನ ಮೀರಿ ಭಾರತೀಯ ಜನತಾ ಪಕ್ಷದವರು ಮೊದಲಿಂದು ನಮ್ಮಲ್ಲಿದ್ದರು. ಹಿಂದಿನ ಕೈ ಘಟನೆಗಳನ್ನು ಅವು ಏನೋ ಬೇದಿದ್ರಲ್ಲ, ತಾಯಿ ಆದ ಇದ ವಿಷ ಆಫೀಸ್ ಮುಂದೆ ಸತ್ಯನ ಹೋಗ್ಬೋದು, ಹಿಂಗೆ ಇದನ್ನೆಲ್ಲವನ್ನು ಮರೆತು ಮತ್ತು ದೊಡ್ಡ ಮನಸ್ಸು ಮಾಡಿ ಬಾ ಅಂಥೇಳಿ ಕರಿಬೋದು. ಇನ್ನು ಅವರಷ್ಟು ಸ್ವಾಭಿಮಾನ ಬಿಟ್ಟು ಬರ್ತಾರಲ್ಲ, ಅದು ನೀವು ಅವ್ರಿಗೆ ಕೇಳಬೇಕು, ನನಗೇನದು ಗೊತ್ತಿಲ್ಲ. ನಾವು ಪಕ್ಷದ ವರಿಷ್ಠರೇನು ನಿರ್ಣಯ ತಗೋತಾರೆ ಅದಕ್ಕೆ ನಾವು ಬದ್ಧ. ಕೊನೆಯದಾಗಿ ಇಲ್ಲ ಗೋಳ ಅದು ಚರ್ಚೆ ಬೇಡ, ನೀವು ಪ್ರಶ್ನೆ ಕೇಳಿದ್ರೆ ನಾವು ಉತ್ತರ ಹೇಳ್ತೇವೆ. ಕೊನೆಯದಾಗಿ ನಾವು ಪಕ್ಷದ ಅಂತಿಮ ವರಿಷ್ಠರ ನಿರ್ಣಯ ನಮಗೆ ಆಯ್ತು. ಇನ್ನು ಅವ್ರು ಇದನ್ನೆಲ್ಲ ಮಾಡಿ ಬಹುಶಃ ಇಲ್ಲೇನಾದ್ರು ಸ್ವಲ್ಪ ಹಿಂಗೆ ಗದ್ದಲ ವಿಷಯ ಅಲ್ಲಿ ಮಂತ್ರಿ ಆಗಕ್ಕೆ ಹಿಂಗೇನಾರು ಗೇಮ್ ಮಾಡತ್ತವ, ನನಗೆ ಅದು ಏನು ಗೊತ್ತಿಲ್ಲ. ಅದು ಒಂದು ಕಡೆ ಎಲ್ಲೋ ಕೇಳೋಣ, ನನ್ನ ತಲೆಯಾಗ ಮತ್ತು ಏನೈತೆ ಅದು ನನ್ನ ಮನಸ್ಸಿನಾಗ ಏನೈತೆ ಅದು ನನಗೆ ದೇವ್ರಿಗೆ ಅಟ್ಟ ಗೊತ್ತು, ಯಾಕೆ ಗೊತ್ತಾಗಿಲ್ಲ ಅಂದು ಇದನ್ನು ನೋಡಿದ್ನೇ ಇದೆ. ಏನು ಹಾಗೇನಾರು ಪ್ಲ್ಯಾನ್ ಮಾಡ್ಯಾವ ಅಲ್ಲಿ ಹಿಂಗೆ ಯಾವ ವಿಚಾರ ಇರ್ತೈತೆ ಏನಾರು, ಯಾಕೆ ಅದನ್ನು ನಾವು ಮಾತಾಡಬೇಕು? ಅವಶ್ಯ ನಾವು ಪಕ್ಷದಿಂದ ಕೆಲಸ ಮಾಡಬೇಕು. ಈಗ ಚುನಾವಣೆ ಬರ್ತದೆ, MP ಮೋದಿಜಿ ಭಾರತ ದೇಶ ಅಷ್ಟೇ ಅಲ್ಲ, ಇಡೀ ವಿಶ್ವ ಕಂಡಂಥ ಒಬ್ಬ ಅದ್ಭುತ ವ್ಯಕ್ತಿ. ಅಂಥವ್ರನ್ನ ಕಳ್ಕೋಬಾರ್ದು ಅಂಥೇಳಿ ನಾವೆಲ್ಲ ಮುಖಂಡರು ಹಿಡ್ಕೊಂಡು ನಾವೇನು ಬಹುಶಃ ಕೆಲವೊಂದು ಇದರೊಳಗೆ ನಾವು ಕ್ಯಾನ್ವಾಸ್ ಚಾಲೂ ಮಾಡ್ತೀವಿ. ಟಿಕೆಟ 3 ಮಂದಿ ಕೇಳ್ಯಾರ, ಅಮಿತ್ ಕೋವಿ ಅವ್ರಿಗೂ ಕೇಳ್ಯಾರ, ಇಲ್ಲ 4 ಕೇಳ್ಯಾರ, ಒಲ್ಲಂತೆ ಜೊಲ್ಲೆ ಅವಂತೂ ಸಿಟ್ಟಿಂಗ್ ಅದಾರ, ರಮೇಶ್ ಕತ್ತಿ ಅವ್ರು ಅದಾರ. ಏನು ಇವುಗಳು ಕೊಡ್ತಾರೋ ಏನು ಮತ್ತೆ ಯಾವ್ದು ಹೊಸ ಮುಖ ಬರ್ತದೋ ನಾವು ಅದು ವಿಚಾರ ಮಾಡೋದಿಲ್ಲ. ಭಾರತೀಯ ಜನತಾ ಪಕ್ಷದ ಯಾರು ಅಭ್ಯರ್ಥಿ ಕೊಡ್ತಾರ ನಾವು ಅವರಿಗೆ ಪ್ರಾಮಾಣಿಕವಾಗಿ ಎಲ್ಲ ಮುಖಂಡರು ನಾವು ಬೆನ್ನು ಹತ್ತೀವಿ. ಮೋದಿಜಿಯವ್ರ ಮುಖ ನೋಡಿ ಬೆನ್ನು ಹತ್ತೀವಿ. ಭಾರತೀಯ ಜನತಾ ಪಕ್ಷ ಮೋದಿಜಿಯವರು. MP ಅವರು ಕತ್ತಿಯವರು ಲಕ್ಷ್ಮಣ ಸವದಿಯವರು ಸಂಘಟನೆ ಇತ್ತು, ಅದರ ಬಗ್ಗೆ ರಾಜಕಾರಣ ಬೇರೆ, ಅವ್ರ ವೈಯಕ್ತಿಕ ಸಂಬಂಧ ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ. ಈಗ ನಮ್ಮ ಜೋಡಿನೇ ಇರ್ತಾರೆ, ಅದೇ ರಾಜಕಾರಣ ಬೇರೆ ವೈಯಕ್ತಿಕ ಸಂಬಂಧ ಅವ್ರಿಗೆ ಹೆಂಗಿರ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.